ಹಿರಿಯ ಸಚಿವರಂತ KN ರಾಜಣ್ಣ ನಮ್ಮ ಜೊತೆ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಜಾತಿ ಜನಗಣತಿ ವಿಚಾರ ಕ್ಯಾಬಿನೆಟ್ ಚರ್ಚೆ ಆಯ್ತಾ ಸರ್? ಜಾತಿ ಜನಗಣತಿಯ ವಿಚಾರ ಚರ್ಚೆ ಆಗಲಿಕ್ಕೆ ಅಂಶಗಳೇನಂತ ನನಗೆ ಗೊತ್ತಿಲ್ಲಲ್ಲ. ಇವತ್ತು ಸಂಪೂರ್ಣ ವರದಿಯನ್ನ ಸಚಿವ ಸಂಪುಟದ ಮುಂದೆ ಮಂಡನೆ ಮಾಡಿದ್ದಾರೆ. ಈ ಸಾರಾಂಶದ ಎಲ್ಲರೂ ಕೂಡ ಅಧ್ಯಯನ ಮಾಡಿದ ನಂತರ 17ನೇ ತಾರೀಕು 4 ಗಂಟೆಗೆ ಮತ್ತೆ ಒಂದು ವಿಶೇಷ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಅಲ್ಲಿವರೆಗೆ ಅದ್ರ ಬಗ್ಗೆ ಏನು ಮಾಹಿತಿ ಆಗೋದಿಲ್ಲ. ಅಂದ್ರೆ ವಿಶೇಷ ಸಂಪುಟ ಸಭೆ 17ನೇ ತಾರೀಕು ನಡೆಯುತ್ತೆ, ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಸರ್? ಚರ್ಚೆ ಆಗುತ್ತೆ. ಅದೊಂದೇ ವಿಚಾರಕ್ಕೋಸ್ಕರನೇ ಸಚಿವ ಸಂಪುಟದ ಸಭೆ 17ನೇ ತಾರೀಕು 4 ಗಂಟೆ ಕರೀಲ. ಸರ್, ಒಂದಷ್ಟು ಅಂಕಿಅಂಶಗಳ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಜನಗಣತಿ ಆಗಿಲ್ಲ ಅನ್ನೋ ಒಂದಷ್ಟು ಪರ ವಿರೋಧ ಎರಡೂ ಆಗ್ತಾ ಇದೆ ಸರ್. ನೋಡಿ, ಅದು ಅಧ್ಯಯನ ಮಾಡ್ತಕ್ಕಂಥದ್ದು. ಈಗ ಅದರಲ್ಲಿರೋ ಅಂಶಗಳು ಗೊತ್ತಿಲ್ಲದೇ ಪರ ವಿರೋಧ ಹೇಳಕ್ ಏನಿದೆ? ಅದ್ರಲ್ಲಿ ಏನು ಅಂಶಗಳು ಬಂದಿದ್ದಾವೆ, ಅಂಶಗಳನ್ನ ಅಧ್ಯಯನ ಮಾಡಿದ ಮೇಲೆ ಯಾವ್ದು ಸರಿ ತಪ್ಪು ಅಂತ ಹೇಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ಏನ್ ಸಾಧ್ಯ ಆಗೋದಿಲ್ಲ, ಹೌದಲ್ವಾ? ಅಂಕಿಅಂಶ ನೋಡಿದ ನಂತರದಲ್ಲಿ ಅದ್ರ ಬಗ್ಗೆ ವಿಚಾರಗಳು ಮಾಡಬೇಕು ಅಂತ ನೀವು ಹೇಳ್ತೀರಿ, ಹೌದಲ್ವೇ? ಈಗ ವರದಿ ಕೊಟ್ಟಿದಾರ್ರಿ, ವರದಿನಲ್ಲಿ ಏನಿದೆ ಅಂತ ಅಂಶ ನೋಡಿದ ಮೇಲೆ ಯಾವ ಅಂಶ ಸರಿ ಇದೆ, ಯಾವ ಅಂಶ ಸರಿ ಇಲ್ಲ ಅಂತಕ್ಕಂಥದ್ದಕ್ಕೆ ಅಭಿಪ್ರಾಯ ವ್ಯಕ್ತ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಸುಮ್ಮನೆ ತಿಳಿದೆ ಎಲ್ಲ ಊಹೆ ಮೇಲೆ ಮಾತಾಡ್ತಾ ಹೋದ್ರು ಅದಕ್ಕೆ ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ. ಯಾರು ಊಹೆ ಮೇಲೆ ಮಾತಾಡೋದು ಬೇಡ ಅಂತೀರಿ ನೀವು ಕೂಡ ಹಿರಿಯರು? ನಾನು ಯಾರು ಕೂಡ ಊಹೆ ಮೇಲೆ ಮಾತನಾಡ್ತಕ್ಕಂಥದ್ದಕ್ಕೆ ಅರ್ಥ ಇರೋದಿಲ್ಲ. ಈಗೇನು ವರದಿನಲ್ಲಿ ಸತ್ಯಾಂಶ ವರದಿಗಳಲ್ಲಿ ಏನೆಲ್ಲ ಅಂಶಗಳು ಬಂದಿದ್ದಾವೆ ಅದು ಈಗ ಸಾರ್ವಜನಿಕವಾಗಿ ಬಹಿರಂಗ ಆಗ್ತದೆ. ಅದರಲ್ಲಿ ಜನಾಭಿಪ್ರಾಯ ಏನ್ ಬರ್ತದೆ ಎಲ್ಲರೂ ನೋಡ್ತಕ್ಕಂಥದ್ದು ಆಗ್ತದೆ. ಮತ್ತೆ 17ನೇ ತಾರೀಕು ವಿಶೇಷ ಸಂಪುಟ ಸಭೆ ಈ ಒಂದೇ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆ ದಿವಸ ಕರೀಲಾಗಿದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ಸಚಿವರಂತ KN ರಾಜಣ್ಣ ಅವರ ಮಾತು. ಅಂಕಿ ಅಂಶಗಳು ಬಹಿರಂಗವಾದ ಯಾರು ಕೂಡ ಪರ ವಿರೋಧದ ಚರ್ಚೆಯನ್ನ ಮಾಡಬಾರ್ದು. ಇದಕ್ಕೋಸ್ಕರ 17ನೇ ತಾರೀಕು ವಿಶೇಷ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಆ ಒಂದು ಸಂಪುಟ ಸಭೆಯಲ್ಲಿ ಈ ಒಂದು ಜಾತಿ ಜನಗಣತಿ ವರದಿಯ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗುತ್ತೆ ಅನ್ನೋ ಮಾಹಿತಿಯನ್ನು ಕೂಡ TV9 ಜೊತೆ ಹಂಚಿಕೊಂಡಾರಂತು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಸುನಿಲ್, TV9 ಬೆಂಗಳೂರು.